ಇನ್ನು ಒಂದು ಕಡೆ ಸಮರ್ಥ್ಗೆ ಟಿಕೆಟ್ ಫಿಕ್ಸ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಸಿಡಿದದ್ದ ಮುಸ್ಲಿಮರು ದಾವಣಗೆರೆ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಒಂದು ಸ್ಫೋಟನೆ ಅಂತಾನೆ ಹೇಳ್ಬೋದು. ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮುಂದೆ ಹೈ ಡ್ರಾಮಾವನ್ನು ನೀಡ್ತಾ ಇರುವುದು. ಈಗಾಗಲೇ ಅಭಿಪ್ರಾಯ ಸಂಗ್ರಹದ ವೇಳೆ ಟಿಕೆಟ್ಗಾಗಿ ಮುಸ್ಲಿಮರ ಪಟ್ಟು ಅಭಿಪ್ರಾಯ ಸಂಗ್ರಹದ ವೇಳೆ ಟಿಕೆಟ್ಗಾಗಿ ಮುಸ್ಲಿಮರು ಪಟ್ಟಿಡಿದಿರುವಂಥದ್ದು. ಈಗಾಗಲೇ ನಮ್ಮ ಅಭಿಪ್ರಾಯ ಸುಮ್ಮನೆ ಕೇಳ್ತಾ ಇದ್ದೀರಿ, ಇದು ನಮಗೂ ಕೂಡ ಗೊತ್ತಿರುವಂಥದ್ದೇ. ಈ ನಾಟಕ ಎಲ್ಲ ಬಿಟ್ಬಿಡಿ, ಸಮರ್ಥ್ಗೆ ಟಿಕೆಟ್ ಕೊಡಬೇಡಿ ಅನ್ನುವಂತಹ ರೀತಿಯಲ್ಲಿ ಮಾತನಾಡ್ತಿರುವಂಥದ್ದು. ದಾವಣಗೆರೆ ದಕ್ಷಿಣದಲ್ಲಿ ಈ ಬಾರಿ ಮುಸ್ಲಿಮರಿಗೆ ಟಿಕೆಟ್ ಕೊಡಿ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಕೆಪಿಸಿಸಿ ವೀಕ್ಷಕರ ಮುಂದೆ ಮುಸ್ಲಿಮರ ನಾಯಕರ ಆಗ್ರಹ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸಮರ್ಥ್ ಪರವಾಗಿಯೂ ಒಂದು ಗುಂಪು ಲಾಬಿಯಾಗಿದೆ. ಇನ್ನು ಸಚಿವ ಎಸ್ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅಂತ ಆಗ್ರಹ ಕೂಡ ಮಾಡ್ತಾ ಇರುವಂಥದ್ದು. ಅಡಕತ್ತರಿಯಲ್ಲಿ ಕೆಪಿಸಿಸಿ ವೀಕ್ಷಕರು ಸಮಾಧಾನ ಮಾಡಲು ಹರಸಾಹಸವನ್ನು ಪಟ್ಟಿರುವಂಥದ್ದು. ವಿನಯ್ಗೆ ಬಿಜೆಪಿ ಟಿಕೆಟ್ ಕೊಟ್ಟರೆ ಮತ ಸಮೀಕರಣ ಬದಲಾಗುವಂಥದ್ದು. ಈ ಬಾರಿ ಟಿಕೆಟ್ ಹಂಚಿಕೆಯಲ್ಲಿ ಎಡವಿದ್ರೆ ಕಾಂಗ್ರೆಸ್ಗೆ ಸಂಕಷ್ಟ, ಕಟ್ಟಿಟ್ಟ ಬುತ್ತಿ. ದಾವಣಗೆರೆ ದಕ್ಷಿಣ ಮೊದಲೇ ಮುಸ್ಲಿಂ ಮತದಾರರ ಬಹುಳ್ಯದ ಅತಿ ಹೆಚ್ಚಾಗಿ ಮುಸ್ಲಿಮರು ಇರುವಂಥದ್ದು ಮತ್ತು ಬಹುಪಾಲು ಒಂದು ಕಡೆಯಿಂದ ನಾವು ನೋಡೋದಾದರೆ ಅಲ್ಲಿ ಮುಸ್ಲಿಮರ ಮತ ತುಂಬಾ ಮುಖ್ಯವಾಗುತ್ತೆ ಅನ್ನುವಂತಹ ರೀತಿಯಲ್ಲಿ ಕೂಡ ಕೇಳಿ ಬಂದಿರುವಂಥದ್ದು. ಈಗಾಗಲೇ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ಸಜ್ಜಾದ SDPI ಈಗಾಗಲೇ ಭಿನ್ನ ಮತ ತೇಪೆ ಹಚ್ಚಿದ್ರೆ ಸರಿ, ಇಲ್ಲ ಅಂತಂದರೆ ಈ ರೀತಿಯಾದಂತಹ ಏನು ಒಂದಿಷ್ಟು ಘಟನೆಗಳು ಏನು ನಡೀತಾ ಇದ್ದಾವೆ. ಮುಖ್ಯವಾಗಿ ಈಗಾಗಲೇ ಸಮರ್ಥ್ಗೆ ಟಿಕೆಟ್ ಫಿಕ್ಸ್ ಅನ್ನುವಂತಹ ರೀತಿಯಲ್ಲಿ ಒಂದಿಷ್ಟು ಮಾತುಕತೆಗಳು ಕೂಡ ಆಗ್ತಾ ಇದ್ದಾವೆ. ಇದಕ್ಕೆ ಮುಸ್ಲಿಂ ನಾಯಕರು ಎಲ್ಲರೂ ಕೂಡ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಹಾಗೆ ಯಾವುದೇ ಕಾರಣಕ್ಕೂ ಸಮರ್ಥ್ ಅವರಿಗೆ ಟಿಕೆಟನ್ನು ಕೊಡಬೇಡಿ ಅನ್ನುವಂತಹ ರೀತಿಯಲ್ಲಿ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ನೀವೇನೇ ಮಾಡಿದ್ರೂ ಕೂಡ ನಮ್ಮ ಮಾತನ್ನು ಸುಮ್ಮನೆ ಕೇಳ್ತಾ ಇದ್ದೀರಿ ಹೊರತು ಯಾವುದನ್ನೂ ಕೂಡ ತಲೆಗೆ ಹಚ್ಕೊಳ್ತಾ ಇಲ್ಲ. ಸಮರ್ಥ್ಗೆ ಯಾವುದೇ ಕಾರಣಕ್ಕೂ ನೀವು ಟಿಕೆಟ್ ಕೊಡಬೇಡಿ, ಈ ನಾಟಕ ಮಾಡೋದನ್ನು ಮೊದಲು ಬಿಡಿ. ದಾವಣಗೆರೆ ದಕ್ಷಿಣದಲ್ಲಿ ಈ ಬಾರಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ನೀವು. ಕೆಪಿಸಿಸಿ ವೀಕ್ಷಕರ ಮುಂದೆ ಮುಸ್ಲಿಮರ ನಾಯಕರು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸಮರ್ಥ್ ಪರವಾಗಿಯೂ ಒಂದು ಗುಂಪು ಲಾಬಿಯಾಗಿರುವಂಥದ್ದು. ಮುಸ್ಲಿಂ ನಾಯಕರ ಬೇಡಿಕೆಗೆ ಶಾಮನೂರು ಬಣ ಗರಂ ಆಗಿದೆ. ಸಚಿವ ಎಸ್ ಪುತ್ರನಿಗೆ ಟಿಕೆಟ್ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಸಚಿವ ಎಸ್ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದೆ ಒಂದು ಗುಂಪು. ಇನ್ನೊಂದು ಕಡೆ ಮುಸ್ಲಿಮರ ಗುಂಪುಗಳು ಏನಿದೆ ಅವರು ಇಲ್ಲಿ ಬೇಡಿಕೆಯಿಂದನೂ ಕೂಡ ಇಡ್ತಾ ಇದ್ದಾರೆ. ಆ ಬೇಡಿಕೆಗೆ ಅವರು ಗರಂ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಮುಸ್ಲಿಮರು ಯಾವುದೇ ಕಾರಣಕ್ಕೂ ಸಮರ್ಥ್ ಅವರಿಗೆ ಟಿಕೆಟ್ನ ಕೊಡಬೇಡಿ ಅನ್ನುವಂತಹ ರೀತಿಯಲ್ಲಿ ಒಂದು ಒತ್ತಾಯವೂ ಕೂಡ ಹೌದು, ಹಾಗೂ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮುಂದೆ ಹೈ ಡ್ರಾಮಾ ನೀಡ್ತಾ ಇರುವಂಥದ್ದು ಅಭಿಪ್ರಾಯದ ಸಂಗ್ರಹ ಅಂತ. ಈಗಾಗಲೇ ಅಲ್ಲಿರುವಂತಹ ಅಭಿಪ್ರಾಯಗಳನ್ನು ಕೂಡ ಎಲ್ಲ ಸಂಗ್ರಹ ಮಾಡಿಕೊಂಡಿದ್ದಾರೆ. ಈ ರೀತಿಯಾಗಿ ನಾಟಕ ಮಾಡೋದೆಲ್ಲ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಸಮರ್ಥ್ ಪರವಾಗಿಯೂ ಕೂಡ ಒಂದು ಗುಂಪು ಲಾಬಿಯಾಗಿದೆ. ಮುಸ್ಲಿಂ ನಾಯಕರ ಬೇಡಿಕೆಗೆ ಯಾವುದೇ ರೀತಿಯಾದಂತಹ ಮಾತುಗಳು ವ್ಯಕ್ತವಾಗ್ತಾ ಇಲ್ಲ. ಇಲ್ಲಿ ವಿನಯ್ಗೆ ಬಿಜೆಪಿ ಟಿಕೆಟ್ ಕೊಟ್ಟರೆ ಮತ ಸಮೀಕರಣ ಬದಲಾಗುವ ಭಯ ಇವರಿಗಿದೆ. ದಾವಣಗೆರೆ ದಕ್ಷಿಣ ಮೊದಲೇ ಮುಸ್ಲಿಂ ಮತದಾರರ ಬಾಹುಳ್ಯದ ಕ್ಷೇತ್ರ ಇದು. ಮತ್ತೊಂದು ಕಡೆ ಅವಕಾಶಕ್ಕಾಗಿ ಕಾರ್ಯ ಇವೆ. SDPI MIM ಎಲ್ಲ ಕಾರ್ಯಗಳು ಕೂಡ ಇನ್ನೂ ಬಾಕಿ ಇವೆ. ಸಮರ್ಥ್ಗೆ ಟಿಕೆಟ್ ಫಿಕ್ಸ್ ಒಂದು ಕಡೆ ಆದರೆ ಸಿಡಿದೆದ್ದಿರುವಂತಹ ಮುಸ್ಲಿಮರು ಇಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಸಮರ್ಥ್ ಅವರಿಗೆ ಯಾಕೆ ಟಿಕೆಟ್ ಕೊಡ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಟಿಕೆಟ್ ಕೊಡೋದಾದರೆ ಮುಸ್ಲಿಮರಿಗೆ ಕೊಡಿ, ಯಾಕೆ ಸಮರ್ಥ್ ಅವರಿಗೆ ಕೊಡ್ತಾ ಇದ್ದೀರಾ ನೀವು ಅನ್ನುವಂತಹ ರೀತಿಯಲ್ಲಿ ಒಂದಿಷ್ಟು ಮಾತು ಮತ್ತು ಹಾಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು.